ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ 2018ರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಶಿಫ್ಟ್ 3ಗೆ ಬಂದಿರತಕ್ಕಂಥ ಒಂದು ಪೇಪರು 2018ರ ಕನ್ನಡ ಪೇಪರ್ ಇದಾಗಿರುತ್ತೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಕ್ವಶನ್ ಪೇಪರು. ಆ್ಯಂಡ್ 2018 ಆದಮೇಲೆ ರೀಸೆಂಟಾಗಿ ಯಾವುದೇ ಒಂದು ಎಕ್ಸಾಮ್ ನಡೀಲಿಲ್ಲ. ಅದಾದ ನಂತರ ಈಗ ಎಕ್ಸಾಮ್ 2022ರಲ್ಲಿ ನಡೀತು. 2018 ಆದಾಗ 2022ರಲ್ಲಿ ಒಂದು ಸರಿ ನಡೆಯುತ್ತೆ. ಅದಾದ ನಂತರ ಇವಾಗ ಕಾಲ್ ಫಾರ್ಮ್ ಆಗಿರ್ತಕ್ಕಂಥದ್ದು. ಈಗ RRB ಗ್ರೂಪ್ ಡಿ ಎಕ್ಸಾಮ್ ನಡಿಬೇಕಂತಂದರೆ CBT ಆಗಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದು ಏನಾಗಿದೆ ಅಂತ ಹೇಳಿದ್ರೆ ತುಂಬ ಪೇಪರ್ಸ್ಗಳು ಅಪ್ಲೋಡ್ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ಒಂದು ದಿನಕ್ಕೆ 3 ಎಕ್ಸಾಮ್ ನಡೆಯುತ್ತೆ. ಶಿಫ್ಟ್ 1, ಶಿಫ್ಟ್ 2 ಆ್ಯಂಡ್ ಶಿಫ್ಟ್ 3 ಅಂತಕ್ಕಂಥದ್ದು ಒಟ್ಟು 3 ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿ ಆ ಎಕ್ಸಾಮ್ಗಳು ತುಂಬ ದಿನ ನಡೀತಾ ಹೋಗುತ್ತೆ. ಸೊ ಹಾಗೆ ನಮಗೆ ತುಂಬ ಪೇಪರ್ಸ್ಗಳು ಸಿಗ್ತಾ ಹೋಗುತ್ತೆ. ಬಟ್ ಕನ್ನಡ ಪೇಪರ್ಸ್ಗಳು ನಮಗೆ ಸಿಗ್ತಕ್ಕಂಥದ್ದು ತುಂಬ ಕಡಿಮೆ. ಸೊ ಇಂಗ್ಲೀಷ್ ವರ್ಷನ್ ಮತ್ತು ಹಿಂದಿ ವರ್ಷನ್ ಆನ್ಲೈನಲ್ಲಿ ಚೆಕ್ ಮಾಡ್ತಾ ಹೋದರೆ ತುಂಬ ಪೇಪರ್ಸ್ ಸಿಗುತ್ತೆ. ಕನ್ನಡ ಪೇಪರ್ಸ್ಗಳು ಎಲ್ಲೋ ಒಂದೊಂದು ಸಿಗುತ್ತೆ. ಸೊ ನೀವು ಆಲ್ರೆಡಿ ನಾನು ಒಂದು 2013ರ ಪೇಪರ್ ಒಂದನ್ನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ 2022ರ ಪೇಪರ್ 2 ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಒಂದು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಇದರಲ್ಲಿ. ಸೊ ಇದು ಬಂದು 2018ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸಮಪಂಚಭುಜದ ಪ್ರತಿಯೊಂದು ಆಂತರಿಕ ಕೋನವು ಎಷ್ಟಾಗಿರುತ್ತದೆ? ಸೊ ನೋಡಿ ಸ್ನೇಹಿತರೆ, ಸಮಪಂಚಭುಜ ಅಂತ ಹೇಳಿದಾಗ ನಾವು ಪಂಚಭುಜಾಕೃತಿ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ 5 ಬಾಹುಗಳನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಸಮ ಅಂತ ಕೊಟ್ಟಿದ್ದಾರೆ. ಸೊ ಸಮ ಅಂತ ಹೇಳಿದಾಗ ಎಲ್ಲ ಬಾಹುಗಳು ಸಹ ಏನಾಗಿರುತ್ತೆ, ಇಲ್ಲಿ ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆಗಿದೆ ಅಂದರೆ ಎಲ್ಲ ಆ್ಯಂಗಲ್ಗಳು ಸಹ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಇಲ್ಲೇನಾಗಿದೆ, ಪ್ರತಿಯೊಂದು ಆಂತರಿಕ ಕೋನವು ಎಷ್ಟಾಗಿರುತ್ತದೆ? ನಿಮಗೆ ಗೊತ್ತಿರಬೇಕಾಗುತ್ತೆ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟು ಅಂತಕ್ಕಂಥ ಫಸ್ಟು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಕಂಡುಹಿಡಿತಕ್ಕಂಥ ಒಂದು ಇನ್ನೊಂದು ವಿಧ ಅಂತ ಹೇಳಿದರೆ n-2 × 180 ಡಿಗ್ರಿ. ಇದು ಆ್ಯಕ್ಚುಲಿ ಇರ್ತಕ್ಕಂಥ ಒಂದು ಫಾರ್ಮುಲಾ. ಏನಕ್ಕೆ ಅಂತಂದರೆ ಒಂದು ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾ. ಫಾರ್ ಎಕ್ಸಾಂಪಲ್, ಈಗ ತ್ರಿಭುಜ ಅಂತ ತಗೊಂಡಾಗ ತ್ರಿಭುಜದಲ್ಲಿ 3 ಕೋನಗಳು ಕಂಡುಬರುತ್ತೆ. ಸೊ 3 - 2 × 180 ಡಿಗ್ರಿ. ಸೊ ಅಲ್ಲಿಗೆ 180 ಡಿಗ್ರಿ ಆಯಿತು. ಇದು ತ್ರಿಭುಜದ್ದು. ಅದೇ ರೀತಿ ನೀವು ಚತುರ್ಭುಜ ಅಂತ ತಗೊಂಡಾಗ ಇಲ್ಲಿ 4 ಬರುತ್ತೆ. 4 2 ಆದರೆ 2 ಆಯಿತು. 2 × 180 ಡಿಗ್ರಿ ನಿಮಗೆ 360 ಬರುತ್ತೆ. ಸೊ ಇದು ಬಂದು 4 ಬಾಹುಗಳನ್ನು ಹೊಂದಿರತಕ್ಕಂಥದ್ದು. ಇಟ್ ಮೀನ್ಸ್ 4 ಬಾಹುಗಳು ಅಂತ ಹೇಳಿದಾಗ ಅದು ಒಂದು ಚತುರ್ಭುಜ. ಅದರ ಒಂದು ಒಳಕೋನಗಳ ಮೊತ್ತ 360 ಡಿಗ್ರಿ. ಅದೇ ರೀತಿ ನೀವು ಪಂಚಭುಜ ಅಂತ ಹೇಳಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು? ಪಂಚ ಅಂದರೆ 5 ಅಲ್ವಾ. ಸೊ 5 - 2 ಅಂತ ಹೇಳಿದ್ರೆ 3 × 180 ಡಿಗ್ರಿ. ಸೊ ಇದು ಎಷ್ಟಾಗುತ್ತೆ? 18 × 54 ಬರುತ್ತೆ. 540 ಡಿಗ್ರಿ. ಇದು ಬಂದು ಒಂದು ಪಂಚಭುಜದ ಒಳಕೋನಗಳ ಮೊತ್ತ. ಇಟ್ ಮೀನ್ಸ್ 5 ಕೋನಗಳ ಮೊತ್ತ 540 ಆಗಿರುತ್ತೆ. ಆ್ಯಂಡ್ ಆಂತರಿಕ ಕೋನವು ಎಷ್ಟಾಗುತ್ತೆ? ಒಂದರ ಆಂತರಿಕ ಕೋನ ಎಷ್ಟಾಗುತ್ತೆ? ಅಲ್ಲಿಗೆ 5 ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದಾಗ ಅಲ್ಲಿಗೆ 5ರಿಂದ ಮಾಡ್ತಾ ಹೋಗ್ರಿ. ನೀವು ಡಿವೈಡ್ ಮಾಡ್ತಾ ಹೋದಾಗ 5ರಿಂದ 5 × 50 ಬರುತ್ತೆ. 5 × 8. ಸೊ ಅಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 108 ಡಿಗ್ರಿ. ಒಂದು ಕೋನ ಬಂದು 108 ಡಿಗ್ರಿ. ಟೋಟಲಾಗಿ 5 ಕೋನ ಸೇರಿ 540 ಡಿಗ್ರಿ ಆಗುತ್ತೆ. ಸೊ ಈ ರೀತಿ ನೀವು ಎಲ್ಲಾನು ಕಂಡುಹಿಡಿಯಬಹುದು. ತ್ರಿಭುಜ ಆಗಿರ್ಬೋದು, ಚತುರ್ಭುಜ ಆಗಿರ್ಬೋದು, ಪಂಚಭುಜಾಕೃತಿ ಆಗಿರ್ಬೋದು, ಅಥವಾ ಷಟ್ಭುಜಾಕೃತಿ, ಸಪ್ತ ಆಗಿರ್ಬೋದು, ಅಷ್ಟ ಆಗಿರ್ಬೋದು, ಹೀಗೆ ಎಲ್ಲ ಒಂದು ಕೋನಗಳನ್ನು ನೀವು ಆರಾಮಾಗಿ ಕಂಡುಹಿಡಿಯಬಹುದು ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತಕ್ಕಂಥದ್ದು. ಅಥವಾ ನೀವು ಏನು ಮಾಡಬೇಕಂತ ಹೇಳಿದರೆ, ನೀವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದರೆ ನಿಮಗೆ ಗೊತ್ತಿರಬೇಕಾಗುತ್ತೆ ಒಂದು ತ್ರಿಭುಜದ್ದು 180 ಡಿಗ್ರಿ, ಅಥವಾ ಒಂದು ಚತುರ್ಭುಜದ 360 ಡಿಗ್ರಿ, ಅಥವಾ ಈ ಒಂದು ಪಂಚಭುಜಾಕೃತಿದು 540 ಡಿಗ್ರಿ. ಸೊ ಈ ರೀತಿ ನೀವು 10 ಏನಿದೆಯೋ ದಶಭುಜಾಕೃತಿ ಅಂತ ಹೇಳ್ತೀವಲ್ಲ, ಸೊ ಅಷ್ಟುದು ನೀವು ಒಳಕೋನಗಳ ಮೊತ್ತವನ್ನು ಕಂಡುಹಿಡ್ಕೊಂಡು ಮೊದಲೇ ನೀವು ಅದನ್ನು ಒಂದು ಕಲ್ತ್ಕೊಂಡಿರಬೇಕಾಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಎರಡನೇ ಪ್ರಶ್ನೆ ಹೀಗಿದೆ. ಸತತ 4 ಬೆಸ ಸಂಖ್ಯೆಗಳ ಮೊತ್ತ 144. ಮೊದಲ ಮತ್ತು ಕೊನೆ ಸಂಖ್ಯೆಯ ಲಾಸಾಹ ಎಷ್ಟು? ಸೊ ನಾವಿಲ್ಲಿ ಏನು ಕಂಡುಹಿಡಬೇಕು? ಲಾಸಾಹ ಕಂಡುಹಿಡಬೇಕು. ಏನು ಕೊಟ್ಟಿದ್ದಾರೆ? ಪ್ರಶ್ನೆ ಏನಿದೆ? ಸತತ 4 ಬೆಸ ಸಂಖ್ಯೆಗಳ ಮೊತ್ತ 144. ಸೊ ನೋಡಿ ಸ್ನೇಹಿತರೆ, ಬೆಸ ಸಂಖ್ಯೆ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ? 4 ಬೆಸ ಸಂಖ್ಯೆಗಳ ಮೊತ್ತ ಅಂತ ಹೇಳಿದ್ರೆ ಸತತ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಸತತ ಅಂತ ಹೇಳಿದಾಗ ಏನು? 7, 9, 11, 13, ಅಥವಾ 15, 17, 19, 21, ಈ ರೀತಿ ಕಂಟಿನ್ಯೂಯಸ್ ಆಗಿ ಹೋಗ್ಬೇಕದು. ಸೊ ಮಧ್ಯ ಯಾವುದೇ ಒಂದು ಇದಾಗಲ್ಲ. ಬೆಸ ಸಂಖ್ಯೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅದೊಂದು 2ರಿಂದ ಯಾವುದು ಡಿವೈಡ್ ಆಗಲ್ವೋ ಅದೆಲ್ಲ ನಾವು ಬೆಸ ಸಂಖ್ಯೆ ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಇಲ್ಲಿ ಏನಾಗಿದೆ? ಸತತ 4 ಬೆಸ ಸಂಖ್ಯೆಗಳ ಮೊತ್ತ 144. ಯಾವುದೋ ಒಂದು ಬೆಸ ಸಂಖ್ಯೆ ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ. ಸೊ ಅದಾದ ನಂತರ 4 ಅಂತ ಹೇಳಿದಾಗ x + 2, x + 4, x + 6. ನೋಡಿ, ಇದು 1 ಆಯಿತು, 2, 3, 4, ಹೌದಾ. ಸೊ ಇಲ್ಲಿ ಏನಾಗುತ್ತೆ? ಟೋಟಲಾಗಿ 144 ಮೊತ್ತ.
ಈಗ ನೀವು ಕೂಡ್ತಾ ಹೋಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಿರಿ. ಎಕ್ಸ್ ವ್ಯಾಲ್ಯೂ ನಿಮ್ಗೆ ಎಷ್ಟು ಬರುತ್ತೆ ನೋಡಿ, 1 2 3 4 ಇದೆ, 4 ಎಕ್ಸು ಪ್ಲಸ್ 2 ಇದೆ, 4 4 2 6 6 12 ಆಯಿತು, ಈಕ್ವಲ್ಸ್ 144 ಆಯಿತು. ಇನ್ನು 4 ಎಕ್ಸ್ ಈಕ್ವಲ್ಸ್ ನೀವು ಮೈನಸನ್ನು ಮಾಡಿದಾಗ ಇದು ಪ್ಲಸ್ ಇದೆ ಕಡೆ ಮೈನಸ್ ಆಯಿತು. ಸೊ 2 3 1 ಆಯಿತು. ಎಕ್ಸ್ ಈಕ್ವಲ್ಸ್ 132 4ನ ಡಿವೈಡ್ ಮಾಡಿ 4 3 12 33 ಬಂತು. ಇದು ಫಸ್ಟ್ ಒನ್ ಆಯಿತು. ಫಸ್ಟ್ ಒನ್ ಏನಿದೆಯೋ ಇದು 33 ಬಂತು. ಆ್ಯಂಡ್ ಸೆಕೆಂಡ್ ಒನ್ ಏನು ಬರುತ್ತೆ, 35 ಬರುತ್ತೆ. 33 35 ಆ್ಯಂಡ್ ಇದು ಬಂದು 37 39. ಸೊ ಈ 3 ಸಂಖ್ಯೆಗಳಾಯಿತು. ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಏನು, ಮೊದಲ ಮತ್ತು ಕೊನೆ ಸಂಖ್ಯೆಯ ಲಾಸಹ. ಮೊದಲದು ಯಾವುದು 33, ಕೊನೆ ಸಂಖ್ಯೆ 39. ಇದರ ಲಾಸಹ ಎಷ್ಟು ಬರುತ್ತೆ ನಿಮಗೆ, ನೀವು ನೋಡಿ 3 ಮಾಡ್ತಾ ಹೋದ್ರೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಬರ್ತಕ್ಕಂಥದ್ದು 429 ಆಗಿರುತ್ತೆ. ದಿಸ್ ಇಸ್ ದ ಆನ್ಸರ್. ಆ್ಯಂಡ್ ಮುಂದಿನ ಪ್ರಶ್ನೆ ಏನಿದೆ ಇಲ್ಲಿ, ಪಿಯ ವಯಸ್ಸು ನೋಡಿ ಕೊಟ್ಬಿಡ್ತೀನಿ, ಕ್ವಶನ್ ಕೊಡ್ತೀನಿ. ಸ್ವಲ್ಪ ಅದು ತುಂಬ ಚಿಕ್ಕದಾಗಿದೆ ಕ್ವಶನ್ನು. ಪಿಯ ವಯಸ್ಸು ಏನಾಗಿದೆ, ಕ್ಯೂಗಿಂತ 2 ಪಟ್ಟು ಹೆಚ್ಚಾಗಿದೆ. ಪಿನ ವಯಸ್ಸು ಕ್ಯೂಗಿಂತ 2 ಪಟ್ಟು ಹೆಚ್ಚಾಗಿದೆ. ಸೊ ಕ್ಯೂ ವಯಸ್ಸು ಎಕ್ಸ್ ಅಂತ ತಗೊಂಡ್ರೆ ಪಿ ಎಲ್ಗೆ 2x ಆಯಿತು ಆಯಿತಾ. ಹಾಗೂ 5 ವರ್ಷಗಳ ಅವರ ವಯಸ್ಸಿನ ಮೊತ್ತ 70 ಆಗುತ್ತದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 70. 5 ವರ್ಷಗಳಂತ ಹೇಳಿದಾಗ ಇಬ್ಬರಿಗೂ ಸಹ 5 ವರ್ಷ ಆಗುತ್ತೆ. ಇವರಿಬ್ಬರ ವಯಸ್ಸು ಎಷ್ಟಾಗುತ್ತೆ, 70 ಆಗುತ್ತೆ ಕೂಡಿದಾಗ. ಸೊ ಕೂಡಿದಾಗ 70 ಅಂದರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದು, ಹೌದಲ್ವಾ. ಸೊ 2 1 3x ಪ್ಲಸ್ 5 10 ಈಕ್ವಲ್ಸ್ 70 ಅಂತ ಹೇಳಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, 60/3 20 ಬಂತು. ಹಾಗಾದರೆ ಅವರ ಪ್ರಸ್ತುತ ವಯಸ್ಸಿನ ಮೊತ್ತವನ್ನು ಕಂಡುಹಿಡಿಯಿರಿ. ಪ್ರಸ್ತುತ ಏನಿದೆ ಈಗ, ಪ್ರಸ್ತುತ ಇರ್ತಕ್ಕಂಥದ್ದು ಪಿದು 2x, ಕ್ಯೂದು ಎಕ್ಸ್, ಹೌದಲ್ವಾ. ಎಕ್ಸ್ ವ್ಯಾಲ್ಯೂ 20 ಅಂತ ಹೇಳಿದ್ರೆ ಪಿ ವ್ಯಾಲ್ಯೂ ಎಷ್ಟು ಬಂತು, 40 ಆಯಿತು. ಸೊ ಟೋಟಲ್ ಆಗಿ ಅವರಿಬ್ಬರ ಒಂದು ಮೊತ್ತ ಎಷ್ಟು ಅಂತ ಹೇಳಿದ್ರೆ 60. ಸೊ ವಯಸ್ಸಿನ ಮೊತ್ತವನ್ನು ಕಂಡುಹಿಡಿಯಿರಿ. ಅವರ ಪ್ರಸ್ತುತ, ಅವರ ಇಬ್ಬರದು ಬರುತ್ತೆ, ಅವರ ಪ್ರಸ್ತುತ ವಯಸ್ಸಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಅದು 60 ವರ್ಷಗಳು. ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ಗೀತಾ ಹೇಳ್ತಾಳೆ, ಏನದು, ಅವರು ನನ್ನ ತಾಯಿಯ ಕಡೆಯ ಅಜ್ಜಿಯ ಏಕೈಕ ಮಗಳು. ಓಕೆನಾ. ಸೊ ಇಲ್ಲಿ ಏನಾಯಿತು, ಅವಳು ಯಾರತ್ತ ತೋರಿಸುತ್ತಿದ್ದಾರೆ ಅಂತ ಕೇಳಿದರೆ, ಅವರು ನನ್ನ ತಾಯಿಯ. ಸೊ ಇಲ್ಲಿ ಏನು ಬರ್ತಾಳೆ, ಗೀತಾ ಬರ್ತಾಳೆ. ಗೀತಂಗೆ ಏನಾಯಿತು, ತಾಯಿ ಆಯಿತು. ತಾಯಿಯ ಕಡೆಯ ಅಜ್ಜಿಯ ಏಕೈಕ ಮಗಳು. ಸೊ ನೋಡಿ ಇಲ್ಲಿ ಗೀತನ್ಗೆ ಇವಳು ತಾಯಿ ಆದರೆ, ಈ ತಾಯಿಗೆ ಇವರು ತಾಯಿ ಆದರೆ, ಅಜ್ಜಿಯ ಏಕೈಕ ಮಗಳು ಇವಳೆ ಆಗ್ತಾಳೆ, ಹೌದಲ್ವಾ. ಸೊ ಅಜ್ಜಿಯ ಏಕೈಕ ಮಗಳು ಗೀತಾರ ಅಮ್ಮ ಆಗ್ತಾರೆ. ಸೊ ಹಾಗಾಗಿ ಅಲ್ಲಿ ಗೀತಾ ಮತ್ತು ಆ ಒಂದು ವ್ಯಕ್ತಿಗೆ ಏನಾಗುತ್ತೆ, ಅವಳ ತಾಯಿ ಆಗುತ್ತೆ. ಈ ಕೆಳಗಿನ ಯಾವ ದ್ರಾವಣ ಅತಿ ಕಡಿಮೆ pH ಮೌಲ್ಯವನ್ನು ಹೊಂದಿದೆ. ಸೊ ಇಲ್ಲಿ pH ಅಂತ ಹೇಳಿದರೆ ಏನು, pH ಮೀನ್ಸ್ ಪೊಟೆನ್ಷಿಯಲ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಓಕೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಬೆ ಜ್ಯೂಸು, ಶುದ್ಧ ನೀರು, ರಕ್ತ, ಡಿಟರ್ಜೆಂಟ್ ಏನಿದೆಯೋ ಇದರಲ್ಲಿ pH ಮೌಲ್ಯ ಅತಿ ಕಡಿಮೆ ಇರತಕ್ಕಂಥ ಒಂದು ದ್ರಾವಣ ಯಾವುದು. ಸೊ ನಿಮಗೆ ಗೊತ್ತಿರುತ್ತೆ 7ಕ್ಕಿಂತ, ಓಕೆ. ಸೊ 7ಕ್ಕಿಂತ ಜಾಸ್ತಿ ಇರೋದು ನಾವು ಆ್ಯಸಿಡ್ ಅಂತ ಹೇಳ್ತೀವಿ, ಅಸಿಡಿಕ್ ಅಥವಾ ಆ್ಯಸಿಡ್ ಅಂತ ಹೇಳ್ತೀವಿ. 7ಕ್ಕಿಂತ ಕಡಿಮೆ ಇದನ್ನು ಬೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದೇ ರೀತಿ ಈಕ್ವಲ್ 7 ಅಂತ ಇದ್ದರೆ ಅದನ್ನು ನ್ಯೂಟ್ರಲ್ ಅಂತ ಹೇಳ್ತೀವಿ. ಓಕೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಲಿಂಬೆ ಜ್ಯೂಸ್ನ ಒಂದು pH ವ್ಯಾಲ್ಯೂ ಎಷ್ಟು ಹಾಗಾದರೆ ಅನ್ನೋದಾದರೆ 2.2ರಿಂದ 2.6. ಆ್ಯಂಡ್ ನೆಕ್ಸ್ಟು ಶುದ್ಧ ನೀರು, ಏನು ಶುದ್ಧ ನೀರು ಇರುತ್ತೋ ಸೊ ಅದರ ಒಂದು pH ಬಂದು 8 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ರಕ್ತ ಏನಿದೆಯೋ ಇದು ಬಂದು 7 ಪಾಯಿಂಟ್ ಸಮಥಿಂಗಲ್ಲಿ ಬರುತ್ತೆ. ಇಟ್ ಮೀನ್ಸ್ ಎಬೋ 7 ಅಂತ ಹೇಳ್ಬೋದು, 7.35 to 7.45. ಆ್ಯಂಡ್ ನೆಕ್ಸ್ಟು ಡಿಟರ್ಜೆಂಟ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು 7 to 10, ಇದು ಅಷ್ಟೇ ಎಬೋ 70 ಬರುತ್ತೆ. ಓಕೆ. ಸೊ ಇದರಲ್ಲಿ ನಾವು ನೋಡ್ತಾ ಹೋದಾಗ ಲಿಂಬೆ ಜ್ಯೂಸ್ ಏನಿದೆಯೋ ಇದು 2.26 ಬರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟು 117 ಚೆಂಡುಗಳನ್ನು. ಸೊ ಕ್ವಶನ್ ನೋಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಏನು ಸಣ್ಣ ಅಕ್ಷರ ಇದೆಯೋ ಸೊ ಕಾಣಲ್ಲ ಅಂತೇಳಿ ನಾನು ಕ್ವಶನ್ ಮತ್ತೆ ಬರ್ದು ಕೊಡ್ತೀನಿ.
117 ಚೆಂಡುಗಳಿದ್ದಾವೆ. ಅದನ್ನು ಏನು ಮಾಡಿದ್ದಾರೆ, ಎ ಬಿ ಮತ್ತು ಸಿ ಮೂರರ ನಡುವೆ 2:4:7 ವಿಂಗಡಣೆಯನ್ನು ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ, ಸಿಗೆ ಹೋಲಿಸಿದರೆ ಎಷ್ಟು ಚೆಂಡುಗಳು ಎಗೆ ದೊರೆತಿವೆ. ಸಿಗೆ ಹೋಲಿಸ್ಕೊಂಡ್ರೆ ಹೇಗೆ ಎಷ್ಟು ಚೆಂಡುಗಳು ಎಕ್ಸ್ಟ್ರಾ ಹೋಗವ ಅಥವಾ ಕಮ್ಮಿ ಹೋಗವ ಅಂತಕ್ಕಂಥದ್ದು ಪಾಯಿಂಟ್ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, 7 ಅಂತಕ್ಕಂಥದ್ರಲ್ಲಿ 7 ಇದೆ, ಎ ಅಂತಕ್ಕಂಥದ್ದು 2 ಇದೆ. ಸೊ ಅರ್ಥ ಏನಾಯಿತು, ಸಿಗೆ ಜಾಸ್ತಿ ಹೋಗುತ್ತೆ, ಹೇಗೆ ಕಡಿಮೆ ಬರುತ್ತೆ. ಸೊ ಅದರಲ್ಲಿ ನಾವು ನೋಡ್ತಾ ಹೋದಾಗೆ ಇಲ್ಲಿ ತಪ್ಪಾಯಿತು, ಸಿಗೆ ಹೋಲಿಸಿದ್ರೆ ಹೇಗೆ ಕಡಿಮೆ, ಹೌದಲ್ವಾ. ಇಲ್ಲಿ ಪಾಯಿಂಟ್ ಏನಿದೆ, ಸೊ ಇದು 3 ಸಹ ಕೂಡ್ಕೊಳ್ತಾ ಹೋಗಿ ನೀವು 7, 4, 11, 2, 13. 13ರಿಂದ ನೀವು 117 ಡಿವೈಡ್ ಮಾಡ್ತಾ ಹೋದರೆ 13 ಒಂದ್ಲ ಬರುತ್ತೆ, 13 9 117 ಆಯಿತು. ಓಕೆ, ಸೊ ಇವಾಗ ಏದೆಷ್ಟು ಬರುತ್ತೆ ಅಂತ ನೋಡ್ತಾ ಹೋದರೆ ನೋಡಿ, ಇದನ್ನು ಏನ ಮಲ್ಟಿಪ್ಲೈ ಮಾಡಿ 9 ಮತ್ತು 2ಕ್ಕೆ 9 7 18 ಆಯಿತು ಎ ವ್ಯಾಲ್ಯೂ. ಆ್ಯಂಡ್ ಈಸ್ಟು 4 ಇದೆ, 9 4 36 ಆಯಿತು, 9 7 63 ಆಯಿತು. ಸೊ ಇವೆರಡರ ನಡುವೆ ಡಿಫ್ರೆನ್ಸನ್ನು ನೋಡ್ತಾ ಹೋಗಿ 63ರಲ್ಲಿ 18 ಹೋದರೆ ನಿಮಗೆ 45 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸಿಗೆ ಜಾಸ್ತಿ ಇದೆ, ಹೇಗೆ ಕಡಿಮೆ ಇದೆ, ಹೇಗೆ 45 ಕಡಿಮೆ ಇದೆ. ಹಾಗಾಗಿ ಆನ್ಸರ್ ಆಪ್ಷನ್ 1 45 ಕಡಿಮೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ ನೋಡೋದಾದರೆ ನೋಡಿ, ಇದು 7ನೇ ಕ್ವಶನ್ ಏನಿದೆಯೋ, ಕೆಳಗಿನಲ್ಲಿ ಯಾವ ರಾಜ್ಯ ಸರ್ಕಾರವು ಮಹಿಳೆಯರ ಸುರಕ್ಷತೆಯನ್ನು ಖಾತ್ರಿಪಡಿಸಲು ಆಪರೇಷನ್ ದರ್ಗಾಕ್ಕೆ ಚಾಲನೆ ನೀಡಿದೆ ಅಂತಕ್ಕಂಥದ್ದು. ಇದು 2018ರ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ವಿ. ಸೊ ಆವಾಗಿನ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಹರಿಯಾಣ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದರೆ ಎಲ್ಲ ಒಂದು ಸ್ಟೇಟ್ ಅಥವಾ ಎಲ್ಲ ಒಂದು ರಾಜ್ಯದ ನೀವು ಕರೆಂಟ್ ಅಫೇರ್ಸ್ಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ ಮತ್ತು ಯೋಜನೆಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮೇಯ್ನಾಗಿ ಈ ಒಂದು ಏನು ಆಪ್ರೇಷನ್ ಸಿಂಧೂರ್ ಆಗಿರ್ಬೋದು, ಆಪ್ರೇಷನ್ ಸಿಂಧು ಅಂತ ಹೇಳ್ತೀವಿ, ಆಪ್ರೇಷನ್ ದರ್ಗಾ, ಇಟ್ ಮೀನ್ಸ್ ಆಪ್ರೇಷನ್ ಅಂತಕ್ಕಂಥದ್ದು ಏನು ಯೋಜನೆಗಳು ತರ್ತಾರೋ ಅದು ತುಂಬ ಇಂಪಾರ್ಟೆಂಟಾಗಿ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಒಂದು ಚಲನಚಿತ್ರಕ್ಕೂ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಅದು ಯಾವ ರೀತಿನಾರಾಗಿರ್ಬೋದು, ಚಲನಚಿತ್ರ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅಂತೂ RRBಯಲ್ಲಿ ಖಂಡಿತವಾಗ್ಲೂ ಕೇಳ್ತಾರೆ. ಇದು ಫಸ್ಟ್ ಕ್ವಶನ್. ಈಗ 8ನೇ ಕ್ವಶನ್ ಏನಿದೆ, ಬ್ಯಾಂಡಿಟ್ ಕ್ವೀನ್ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ಯಾರು ಮಾಡಿದ್ದರು. ನೋಡಿ, ಬ್ಯಾಂಡಿಟ್ ಕ್ವೀನ್ ಚಿತ್ರ ಒಂದು ಚಲನಚಿತ್ರ ಕೊಟ್ಟಿದ್ದಾರೆ. ಸೊ ಆ ಪಾತ್ರವನ್ನು ಯಾರು ಮಾಡಿದ್ದರು. ಸೊ ಆನ್ಸರು ಇದೆ ಸೀಮಾ ಬಿಶ್ವಾಸ್. ಸೊ ಹಾಗಾಗಿ ನೀವು ಸಹ ಈ ಒಂದು ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ನು ಇದ್ದೇ ಇರುತ್ತೆ, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನ ಬಾರ್ ನಕಾಶೆಯು ಕಳೆದ 10 ವರ್ಷಗಳಿಂದ ಕಂಪನಿ XYZ ಮಾಡಿರುವ ಪರ್ಸನಲ್ ಕಂಪ್ಯೂಟರ್ಗಳ ಮಾರಾಟದ ಮಾಹಿತಿಯನ್ನು ತೋರಿಸುತ್ತದೆ. ಓಕೆ, ಸೊ ಹಿಂಗೇನು ಕೊಟ್ಟಿದ್ದಾರೆ ಅಂತ ಹೇಳಿದರೆ 1ರಿಂದ 80 ಕೊಟ್ಟಿದ್ದಾರೆ. ಆ್ಯಂಡ್ ಹಿಂಗೇನಿದೆಯೋ ಇದು 2004ರಿಂದ 2014 ಒಟ್ಟು 10 ವರ್ಷಗಳ ಒಂದು ನಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗಿದೆ, ಪ್ರಶ್ನೆ ಇದೆ, XYZ ಕಂಪನಿ ಯಾವ ವರ್ಷದಲ್ಲಿ ಅತಿ ಹೆಚ್ಚಿನ ಪರ್ಸನಲ್ ಕಂಪ್ಯೂಟರ್ಗಳನ್ನು ಮಾರಾಟ ಮಾಡಿದೆ. ಸೊ ಇಲ್ಲಿ ನೋಟ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಹೌದಲ್ವಾ. ಸೊ ಇದೆಲ್ಲ ಕಮ್ಮಿ ಇದೆ, ಹೈಯೆಸ್ಟ್ ಇರ್ತಕ್ಕಂಥದ್ದು 2014ರಲ್ಲಿ. ಸೊ ಒಟ್ಟು ಮಾಡಿರ್ತಕ್ಕಂಥದ್ದು ಲ್ಯಾಕ್ಸಲ್ಲಿರ್ತಕ್ಕಂಥದ್ದು 80 ಲಕ್ಷ. ಸೊ 2014ರಲ್ಲಿ. ಹಾಗಾಗಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 2014. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿಯಾಗಿರುತ್ತದೆ. ಸೊ ಪೈಥಾಗೋರಸ್ನ ಪ್ರಮೇಯ ನಿಮ್ಗೆ ಗೊತ್ತೇ ಇರುತ್ತೆ. ಒಂದು ಲಂಬಕೋನ ತ್ರಿಭುಜನ ತಗೊಳ್ತೀವಿ ಅಂತ ಹೇಳಿದರೆ ABC. ಸೊ ಇಲ್ಲಿ ಏನಾಗುತ್ತೆ, ಲಂಬಕೋನ ತ್ರಿಭುಜ ಅಂತ ಹೇಳಿದಾಗ, ಇದು ಲಂಬಕೋನ ತ್ರಿಭುಜ ಅಂತ ಹೇಳಿದಾಗ AC² = AB² + BC², ಇದು ಫಾರ್ಮುಲಾ ಬರುತ್ತೆ, ಹೌದಲ್ವಾ. ಸೊ ಇಲ್ಲಿ ಇಷ್ಟನ್ನೆಲ್ಲ ಮಾಡೋ ಅವಶ್ಯಕತೆ ನಮ್ಗೆ ಖಂಡಿತ ಇಲ್ಲ. ಇಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ ನೋಡಿ, 5 ಏನಿದೆಯೋ 5 5 25 ಬರುತ್ತೆ, ಲಾಸ್ಟು 5 ಬಂತು. 12ಕ್ಕೆ ಲಾಸ್ಟಲ್ಲಿ ಏನು ಬರುತ್ತೆ, 2 4 ಬಂತು. ಓಕೆ, 5 4 9 ಆಗುತ್ತೆ. ಬಟ್ ಇಲ್ಲಿ 14 ಏನು ಕೊಟ್ಟಿದ್ದಾರೋ ಅದ್ರಲ್ಲಿ ಲಾಸ್ಟ್ ಏನು ಬರ್ತಕ್ಕಂಥದ್ದು 4 4 16, ಇಲ್ಲಿ 6 ಬರಬೇಕು. ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಇದು ನಾವು ತೊಗೊಳ್ತೀವಿ ಅಂದರೆ 5 5 25, ಲಾಸ್ಟಲ್ಲಿ 5 ಬರುತ್ತೆ, 6 6 36, ಲಾಸ್ಟಲ್ಲಿ 6 ಬರುತ್ತೆ, 6 5 11 ಬಂತು. ಬಟ್ 7 7 49. ಸೊ ಲಾಸ್ಟ್ ಒಂದು ಇದು ಸಂಖ್ಯೆ ಮ್ಯಾಚ್ ಆಗಲ್ಲ. ಸೊ ಅದೇ ರೀತಿ ಇದು ಬರೋದಿಲ್ಲ. ಇದನ್ನು ತೊಗೊಳ್ಳಿ, 9 9 81 1 ಬಂತು ಲಾಸ್ಟಲ್ಲಿ. 15 ತೊಗೊಳಾಗ 5 5 25,
ಲಾಸ್ಟ್ 5 ಬರುತ್ತೆ. ಸೊ ಕೂಡಿದಾಗ 5 1 6 ಆಯ್ತದೆ. 7ಕ್ಕೆ ತೊಗೊಳ್ದಾಗ 7 40 9 ಬರುತ್ತೆ. ಲಾಸ್ಟಲ್ಲಿ 9 ಸಂಖ್ಯೆ ಬರುತ್ತೆ. ಇದಕ್ಕೂ ಸೇಮ್ ಬಂದಿಲ್ಲ, ಹಾಗಾಗಿ ಇದು ಸಹ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ನಾವು ನೋಡ್ತಾ ಹೋದರೆ 15ಕ್ಕೆ ಲಾಸ್ಟಲ್ಲಿ ಬರ್ತಕ್ಕಂಥ ಎಷ್ಟು 5, ಹೌದಾ. 25 15 ನೀವು ಗುಣಸಾಕಾರ ತೊಗೊಳ್ಳಿ ಅಥವಾ 5 ತೊಗೊಳ್ಳಿ. ಲಾಸ್ಟಲ್ಲಿ ನಿಮಗೆ ಬರ್ತಕ್ಕಂಥ ಯೂನಿಟ್ ಪ್ಲೇಸಲ್ಲಿ ಬರ್ತಕ್ಕಂಥದ್ದು 5 ಆಗಿರುತ್ತೆ. ಅದೇ ರೀತಿ 20ರ ಪ್ಲೇಸಲ್ಲಿ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಎಷ್ಟು 0. ಸೊ ಟೋಟಲ್ ಕೂಡಿದಾಗ ನಿಮಗೆ 5 ಬಂತು. 25ರಲ್ಲಿ ನೀವು 25 × 25 ಮಾಡಿದಾಗ ಲಾಸ್ಟ್ ಫಸ್ಟು ಇದರಲ್ಲಿ ಬರ್ತಕ್ಕಂಥ 5 25. ಸೊ ಇದು ಸಮ ಇದೆ ನೋಡಿ. ಈ ರೀತಿ ನೀವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಲಾಸ್ಟ್ ಏನಿರುತ್ತೋ ಸಂಖ್ಯೆ ಅದನ್ನು ಕೂಡ್ಬಿಟ್ಟು ನೀವು ಮ್ಯಾಚ್ ಮಾಡಿದಾಗ ನಿಮಗೆ ಆನ್ಸರ್ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಉಳಿದವುಗಳಿಗಿಂತ ಭಿನ್ನವಾದ ಚಿತ್ರವನ್ನು ಆರಿಸಿಕೊಂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಜಸ್ಟು ನೋಡಿ, ನೀವು ಅಂದ್ಕೊಳ್ಬಹುದು ಆಪ್ಷನ್ ಇ ತಪ್ಪಾಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಕ್ವಶನ್ನ ನೋಡಿದ ತಕ್ಷಣ ಆಪ್ಷನ್ನ ಬಿಟ್ಟಾಕಿ ಉಳಿದವುಗಳಿಗಿಂತ ಭಿನ್ನವಾದ ಚಿತ್ರವನ್ನು ಆರಿಸಿ ಅಂತ ಏನು ಕೊಟ್ಟಿದ್ದಾರೋ, ಯಾಕಂದರೆ ಒಂದು ಹೀಗಿದೆ, ಒಂದು ಹೀಗಿದೆ, ಒಂದು ಹೀಗಿದೆ, ಒಂದು ಹೀಗಿದೆ. ಸೊ ಹಾಗಾಗಿ ಆಪ್ಷನ್ ಇದು ಹೀಗೆ ಬರಬೇಕಿತ್ತು, ತಪ್ಪಾಗಿದೆ ಅಂತಕ್ಕಂಥದ್ದು ಒಬ್ಬರ ಅನಿಸಿಕೆ ಆಗಿರುತ್ತೆ. ಬಟ್ ಅಷ್ಟು ಈಸಿಯಾಗಿ ಈ ಕ್ವಶನಲ್ಲಿ ಆನ್ಸರ್ ಇಲ್ಲ. ಏನಂತ ಹೇಳಿದರೆ ಇಲ್ಲಿದೆ ನೋಡಿ, 1 2 3, ಹೌದಾ. ಇದು 3 ಇದೆ. ಆ್ಯಂಡ್ ಆಪೋಸಿಟ್ಟು ಇದೇನಿದೆ ಅಂತ ಹೇಳಿದರೆ 1 2 3 4, ಇದು 4 ಇದೆ. 1 2 3 4 5 ಇದೆ. ಸೊ ಇಲ್ಲಿ ಎಷ್ಟು ಬರಬೇಕಿತ್ತು 1 2 3 ಕೊಟ್ಟಿದ್ದಾರೆ. ಸೊ ಹಾಗೆ ರಾಂಗ್. ಇಲ್ಲಿ ಎಷ್ಟು ಬರಬೇಕಿತ್ತ ಅಂತ ಹೇಳಿದರೆ 6 ಬರಬೇಕಿತ್ತು. 1 2 3 4 5 6. ಹಾಗಾಗಿ ಆಪ್ಷನ್ ಡಿ ಏನಿದೆಯೋ, ಸೊ ಆನ್ಸರ್ ಆಪ್ಷನ್ 2 ಡಿ ಆನ್ಸರ್ ತಪ್ಪಾಗಿದೆ ಅಂತಕ್ಕಂಥದ್ದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಗುಂಪಿಗೆ ಸೇರೋದನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ತಾ ಹೋಗಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ. Z 26 ಅಂತ ಕೊಟ್ಟಿದ್ದಾರೆ. A to Z ಏನಿದೆಯೋ 1 to 26, ಹೌದಲ್ವಾ, ಆಲ್ಫಾಬೆಟ್ ಸಂಖ್ಯೆ. ಸೊ ಎಗೆ 1 ಬಂದರೆ ಝಡ್ಗೆ 26 ಬರುತ್ತೆ. ಸೊ ಹಾಗಾಗಿ ಇದು ಒಂದು ನಾವು ಸರಿ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ಅದೇ ರೀತಿ ನಾವು ನೋಡ್ತಾ ಹೋದರೆ ಕೊಟ್ಟಿರ್ತಕ್ಕಂಥ ಡಿನಲ್ಲಿ A B C D ಇದು 4ನೇದು. ಸೊ ಹಾಗಾಗಿ ಇದು ಸಹ ಸರಿ ಇರುತ್ತೆ. ಆ್ಯಂಡ್ ದಿಸ್ ಒನ್ ಏನಿದೆಯೋ M12 ಅಂತ ಏನು ಕೊಟ್ಟಿದ್ದಾರೋ ನೋಡಿ, ಇಲ್ಲಿ ಡಿ ಆದಮೇಲೆ ಇ ಬಂತು, F G H I J K L M N. ಓಕೆ, ಎಮ್ ಎಷ್ಟಿದೆ ನೋಡ್ತಾ ಹೋಗಿ. 4 ಆಯಿತು, 5 6 7 8 9 10 11 12 13. ಸೊ ಎಮ್ ಅಂತಕ್ಕಂಥದ್ದು ಎಷ್ಟಿದೆ 13 ಇದೆ. ಬಟ್ ಇಲ್ಲಿ 12 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಜೆ ಬಂದು 10. ಸೊ ಇಲ್ಲಿ ಇದು 10 ಇದೆ, ಇದು ಓಕೆ. ಬಟ್ ಎಮ್ ಬಂದು ಇಲ್ಲಿ 13 ಬರಬೇಕಿತ್ತು, 12 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ತಪ್ಪಾಗುತ್ತೆ. ಮುಂದಿನ ಪ್ರಶ್ನೆ, ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಯಾವ ಭಾಗದಲ್ಲಿ ಮುಖ್ಯ ಆನುವಂಶಿಕ ಅಂಗಾಂಶ ಇರುತ್ತದೆ? ಸೊ ಇಲ್ಲಿ ಪುರುಷ ಕೊಟ್ಟಿದ್ದಾರೆ. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಯಾವ ಭಾಗದಲ್ಲಿ ಮುಖ್ಯ ಆನುವಂಶಿಕ ಅಂಗಾಂಶ ಇರುತ್ತದೆ? ಆನ್ಸರ್ ಆಪ್ಷನ್ 3 ವೀರ್ಯ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಯಾವ ಮಾದರಿಯು ಕೆಳಗಿನ ಮಾದರಿಯನ್ನು ಹೋಲುತ್ತದೆ? ಸೊ ಗೊತ್ತಿದೆ. ಇಲ್ಲಿ ಏನಂತ ಹೇಳಿದ್ರೆ 2 ಆರೋ ಮಾರ್ಕ್ ಇದೆ, 1 0 ಇದೆ. ಸೊ 2 ಆರೋ ಮಾರ್ಕು, ಇದು ಬರಲ್ಲ, ಇದು ಬರಲ್ಲ. 2 ಆರೋ ಮಾರ್ಕ್ ಓಕೆ, ಇಲ್ಲಿ 0 ಇಲ್ಲ, ಹಾಗಾಗಿ ಇದು ಬರಲ್ಲ. ಆಪ್ಷನ್ ಸಿ. ಕೆಳಗಿನ ವರ್ಗಗಳನ್ನು ಪ್ರತಿನಿಧಿಸುವಂತಹ ಒಂದು ಸೂಕ್ತ ವೆನ್ ರೇಖಾಚಿತ್ರವನ್ನು ಆರಿಸಿ. ತಾಮ್ರ, ಲೋಹಗಳು, ಕ್ರೆಪ್ಟಾನ್. ಲೋಹಗಳು ಅಂತ ಹೇಳಿದಾಗ ಲೋಹಗಳಲ್ಲಿ ಬರುತ್ತೆ ತಾಮ್ರ, ತವರ, ಇದೆಲ್ಲ ಲೋಹಗಳ ಒಳಗಡೆ ಬರ್ತಕ್ಕಂಥದ್ದು. ಬಟ್ ಕ್ರೆಪ್ಟಾನ್ ಇದರಿಂದ ಹೊರಗಡೆ ಉಳಿಯುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಕ್ರೆಪ್ಟಾನ್ ಅಂತ ಹೇಳಿದಾಗ ಒಂದು ಎಲಿಮೆಂಟ್, ಧಾತು ಅಂತ ಹೇಳ್ತೀವಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಾಮಾನ್ಯ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಕೊನೆಗೊಳ್ಳುವುದಿಲ್ಲ? ಇಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ 1 ಇದೆ ಬೈ 3 ಅಂತ ತೊಗೊಂಡ್ರೆ ನಾವು 3ನೇ ಡಿವೈಡ್ ಮಾಡ್ತಾ ಹೋಗಿ 0.3 3 9 3 3 9. ಸೊ ಈ ರೀತಿ ಹೋಗ್ತಾನೇ ಇರುತ್ತೆ. ಆ ರೀತಿ ಇರ್ತಕ್ಕಂಥದ್ದು 1 ಇಲ್ಲಿ ಏನಿದೆ ಅಂತ ಹೇಳೋದಾದರೆ ನೋಡಿ, 240/450 ಅವರ ಆನ್ಸರ್ನ ಕೊಟ್ಬಿಟ್ಟಿದ್ದಾರೆ. ಓಕೆ, ನೀವು ಬೇಕಂದ್ರೆ ಮಾಡ್ಕೊಳ್ತಾ ಹೋಗಿ ಅಥವಾ ಡಿವೈಡ್ ಮಾಡ್ತಾ ಹೋಗಿ ನಿಮ್ಗೆ ಸಿಗುತ್ತೆ.
ಸೊ ಇದು ನೀವು ಮಾಡ್ತಾ ಹೋದಾಗ 27 ಇದೆ, 48 ಇದೆ ಇಲ್ಲಿ. ಸೊ 3ರಿಂದ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 160, 9/160 ಬರುತ್ತೆ. ಸೊ ಇದನ್ನು ನೀವು 16ನ ಡಿವೈಡ್ ಮಾಡ್ಬೋದು, ಹೌದಲ್ವಾ? 16 ಇಲ್ಲ 90 ಬರುತ್ತೆ, 16 × 5 90 ಬರುತ್ತೆ. ಸೊ ಇಲ್ಲಿ ಪಾಯಿಂಟ್ ಸಮಥಿಂಗ್ ಎಷ್ಟಾರು ಬರಲಿ, ಅಟ್ಲೀಸ್ಟ್ ಎಂಡಂತೂ ಆಗುತ್ತೆ, ಇಷ್ಟು ಸಾಕು ನಮಗೆ. ಅದೇ ರೀತಿ 21/64 ಇದೆ. ಸೊ ಇದು ಅಷ್ಟೇ ಹೆಣ್ಣು. 81/45 ಇಷ್ಟು, ಇದು ಅಷ್ಟೇ ಹೆಣ್ಣಂತೂ ಆಗುತ್ತೆ. ಸೊ ಆಪ್ಷನ್ ಒಂದೇದು, ಇದು ಎಂಡಾಗಲ್ಲ, ಪಾಯಿಂಟ್ ಸಮಥಿಂಗಲ್ಲಿ ಹೋಗ್ತಾನೇ ಇರುತ್ತೆ. ಇತ್ತೀಚೆಗೆ 80ನೇ ಹಿರಿಯ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ವನ್ನು ಭಾರತದ ಯಾವ ರಾಜ್ಯವು ಆಯೋಜಿಸಿತು? ಸೊ ಆನ್ಸರ್ ತೆಲಂಗಾಣ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು 2017-18ರಲ್ಲಿ ನಡೆದಿರ್ತಕ್ಕಂಥ ಒಂದು ಗೇಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಪರಮಾಣು ಸಂಖ್ಯೆ ಡ್ಯಾಶ್ ಹೊಂದಿರುವ ಧಾತು ಪ್ರತ್ಯಾಮ್ಲೀಯ ಆಕ್ಸೈಡನ್ನು ರಚಿಸುತ್ತದೆ. ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಒಂದು ಅಷ್ಟೇ. ಇಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಫಸ್ಟ್ ಆಫ್ ಆಲ್ ಯಾವ ಧಾತು ಅಂತಕ್ಕಂಥ ನಾವು ನೋಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ 17 ಏನಿದೆಯೋ ಇದು ಬಂದು ಕ್ಲೋರಿನ್. ಅದೇ ರೀತಿ 14 ಪರಮಾಣು ಸಂಖ್ಯೆ ಹೊಂದಿರತಕ್ಕಂಥದ್ದು ಸಿಲಿಕಾನ್ ಆಗಿರುತ್ತೆ. ನೆಕ್ಸ್ಟು 7 ಬಂದು ನೈಟ್ರೋಜನ್ ಸಾರಜನಕ. ಅದೇ ರೀತಿ 11 ಬಂದು ಸೋಡಿಯಂ Na. ಓಕೆ, ಈ ಒಂದು ಸೋಡಿಯಂ ಏನಿದೆಯೋ ಇದು ಒಂದು ಪ್ರತ್ಯಾಮ್ಲೀಯ ಆಕ್ಸೈಡನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟು ಹಣ್ಣುಗಳ ಬುಟ್ಟಿಯಲ್ಲಿ, ಸೊ ಕ್ವೆಶನ್ನ ಸ್ವಲ್ಪ ಸ್ಮಾಲ್ ಇರೋದ್ರಿಂದ ನಾನೇ ಹೇಳ್ತಾ ಹೋಗ್ತೀನಿ. ಹಣ್ಣುಗಳ ಬುಟ್ಟಿಯಲ್ಲಿ 52% ಲೀಚಿ ಹಣ್ಣುಗಳು ಮತ್ತು 48% ಕಿವಿ ಹಣ್ಣುಗಳಿವೆ. ಅವುಗಳ ಸಂಖ್ಯೆ 50 ಆಗಿದ್ದರೆ ಲಿಚಿ ಮತ್ತು ಕಿವಿಗಳ ನಡುವಿನ ಅನುಪಾತ ಎಷ್ಟು? ಸೊ ಟೋಟಲ್ ಆಗಿ ಹಣ್ಣು ಇರ್ತಕ್ಕಂಥದ್ದು 50. ಬುಟ್ಟಿಯಲ್ಲಿ ಟೋಟಲ್ ಆಗಿ ಹಣ್ಣು ಇರ್ತಕ್ಕಂಥದ್ದು 50. ಅದರಲ್ಲಿ ಲಿಚಿ ಹಣ್ಣು ಎಷ್ಟಿದೆ? 100ಕ್ಕೆ 50 ಇದೆ. 100ಕ್ಕೆ 52 ಇದೆ. 100ಕ್ಕೆ 52 ಆದರೆ 50ಕ್ಕೆ ಎಷ್ಟಾಯಿತು? ಸೊ 51 57 ಆಯಿತು. ಸೊ ಅಲ್ಲಿಗೆ ಟೋಟಲ್ ಆಗಿ ನಿಮ್ಗೆ ಹೋಗ್ತಕ್ಕಂಥದ್ದು ಎಷ್ಟು? 2ನ ಡಿವೈಡ್ ಮಾಡ್ತಾ ಹೋಗಿ, 2 4, ನೆಕ್ಸ್ಟು 2 12, 26 ಹಣ್ಣುಗಳು ಬಂದು ಲಿಚಿ. ಅದೇ ರೀತಿ ಇನ್ನೂ ಒಂದೇನಿದೆ, 48% ಕಿವಿ ಹಣ್ಣು, ಅಂದರೆ 100ಕ್ಕೆ 48 ಆದರೆ 50ಕ್ಕೆ ಎಷ್ಟಾಯಿತು? ಸೊ ಇದು ಬಂದು 24 ಆಯಿತು. ನೀವು ಡಿವೈಡ್ ಮಾಡಿ 24 ಬರುತ್ತೆ. ಇದು ಬಂದು ಕಿವಿ ಹಣ್ಣು. ಸೊ 26 ಮತ್ತು 24 ನೀವು ಸಿಂಪ್ಲಿಫಿಕೇಷನ್ ಮಾಡಿಕೊಂಡ್ರೆ 2ನ ಡಿವೈಡ್ ಮಾಡಿದ್ರೆ 13:12. ಓಕೆ, ಆ್ಯಂಡ್ ನೆಕ್ಸ್ಟು ಗುಂಪಿಗೆ ಸೇರದಿರುವುದನ್ನು ಕಂಡುಹಿಡಿಯಿರಿ. ಸೊ ಆನ್ಸರ್ನ ಅವ್ರು ಕೊಟ್ಟಿದ್ದಾರೆ ಜಿ ಅಂತ ನೀವು ಹಾಕಿದ್ರಿ. ಬಟ್ ಇದಕ್ಕೆ ಯಾವ ರೀತಿ ಆನ್ಸರ್ ಅಂತ ಹೇಳೋದಾದರೆ ಕೆ ಅಂತಕ್ಕಂಥದ್ರಲ್ಲಿ ಏನಿದೆಯೋ ಕೆ ಅಂತಕ್ಕಂಥದ್ದು 1 2 3. ಸೊ 3 ಸರಳ, ಇಟ್ ಮೀನ್ಸ್ ಲೈನ್ಗಳನ್ನು ಕೊಟ್ಟಿದ್ದಾರೆ, ಸ್ಟ್ರೈಟ್ ಲೈನ್ಸು. ಆ್ಯಂಡ್ ಏನಲ್ಲೂ ಅಷ್ಟೇ 3 ಇದೆ, 1 2 3. ಆ್ಯಂಡ್ ಎಫಲ್ಲೂ ಅಷ್ಟೇ 1 2 3. ಟೋಟಲಾಗಿ 3 ಸರಳ ರೇಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜಿ ಅಂತಕ್ಕಂಥದ್ದು ಇದರಿಂದ ಹೊರತಾಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಒಂದು ಪರೀಕ್ಷೆಯಲ್ಲಿ ಸ್ಪಂದನ 50 ಅಂಕಗಳಲ್ಲಿ 22 ಅಂಕಗಳನ್ನು ಪಡ್ಕೊಳ್ತಾರಂತೆ. ಫಸ್ಟ್ ಒಂದು ಪರೀಕ್ಷೆಯಲ್ಲಿ ಏನಾಗುತ್ತೆ, 50 ಅಂಕಕ್ಕೆ 22 ಅಂಕನ ಪಡ್ಕೊಳ್ತಾಳೆ. ಆ್ಯಂಡ್ ಅದೇ ರೀತಿ ಅವರು ಮತ್ತೊಂದು ಪರೀಕ್ಷೆನ ತಗೊಳ್ತಾರೆ. ಅದರಲ್ಲಿ ಅವರು ಉತ್ತೀರ್ಣರಾಗಬೇಕಂದ್ರೆ 56%, ಅಂದರೆ 100ಕ್ಕೆ 56% ತಗೊಳ್ಳೇಬೇಕು. ಆ್ಯಂಡ್ ಎರಡನೇ ಪರೀಕ್ಷೆಯು 75 ಅಂಕಗಳಿಗೆ ಇರ್ತಕ್ಕಂಥದ್ದು. ಹಾಗಾದರೆ ಎರಡನೇ ಪರೀಕ್ಷೆಯಲ್ಲಿ ಅವರ ಶೇಕಡಾವಾರು ಅಂಕಗಳು ಎಷ್ಟು? ಸೊ ಇಲ್ಲಿ ಏನಾಗುತ್ತೆ ಅಂದರೆ 100ಕ್ಕೆ 56% ಆದರೆ ಅಲ್ಲಿಗೆ 75ಕ್ಕೆ ಎಷ್ಟಾಯಿತು? 42 ಆಯಿತು. ಓಕೆ, 100ಕ್ಕೆ 56 ಆದರೆ 75ಕ್ಕೆ 42 ಆಗುತ್ತೆ. ಸೊ 42 ಆಯ್ತಂತ ಅಂದರೆ, ಸೊ ಫಸ್ಟಲ್ಲಿ ಬಂದು 22 ಅಂಕ, ಅದಾದ ನಂತರ ಎರಡನೇಲಿ ಬಂದು 42 ಅಂಕಗಳು. ಸೊ ಟೋಟಲ್ ಆಗಿ 64. ನೆಕ್ಸ್ಟ್ ಖಗೋಳ ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಡಾನ್ ಡೇವಿಡ್ ಪ್ರೈಸ್ ಪ್ರಶಸ್ತಿಯನ್ನು ಯಾವ ಭಾರತೀಯ ವಿಜ್ಞಾನಿ ಪಡೆದಿದ್ದಾರೆ? ಸೊ ಶ್ರೀನಿವಾಸ್ ಕುಲಕರ್ಣಿ ಇವರೊಬ್ಬರು ಭಾರತೀಯ ವಿಜ್ಞಾನಿಯಾಗಿರ್ತಾರೆ. ನೆಕ್ಸ್ಟು 12, 15 ಮತ್ತು 25ರಿಂದ ಭಾಗಿಸುವಂತಹ
ಅತಿ ಸಣ್ಣ ಸಂಖ್ಯೆ 20,000ಕ್ಕೆ ಎಷ್ಟು ಸೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಸೊ ಅಂದರೆ 20,000ಕ್ಕಿಂತ ಜಾಸ್ತಿ, ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ಈ ಒಂದು 12, 15 ಮತ್ತು 25ರಿಂದ ಭಾಗ ಆಗಬೇಕು. ಅದು ಒಂದೇ ಸಂಖ್ಯೆ, 3 ಸಹ ಭಾಗ ಆಗಬೇಕು. ಹಾಗೆ ಭಾಗ ಆಗಬೇಕಂತೇಳಿ ನಾವು ಏನು ಮಾಡಬೇಕು, ಈ 3ಕ್ಕೂ ಸಹ ನಾವು LCM ಅನ್ನು ತೊಗೊಳ್ಬೇಕು. 12, 15 ಮತ್ತು 25ಕ್ಕೆ ನೀವು LCM ತೊಗೊಂಡ್ರೆ ನಿಮಗೆ 300 ಬರುತ್ತೆ. ಓಕೆ, ಸೊ LCMನ ಮಾಡ್ತಾ ಹೋಗಿಬೇಕಾದ್ರೆ ನೀವು ಇದು 5ನ ಡಿವೈಡ್ ಮಾಡ್ತಾ ಹೋದಾಗ 5 3 5 ಇಲ್ಲ, ಸೊ ಈ ರೀತಿ ಮಾಡ್ತಾ ಹೋಗಿ ನಿಮಗೆ 300 ಬರುತ್ತೆ. ಅದೇ ರೀತಿ ಈ ಒಂದು 300ರಿಂದ ನೀವು 20,000ನ ಡಿವೈಡ್ ಮಾಡ್ತಾ ಹೋದರೆ ನೋಡಿ 3 6 18, ಸೊ ಇಲ್ಲಿ 3 6 18, ಸೊ ನಿಮಗೆ 200 ರಿಮೈಂಡರ್ ಉಳಿಯುತ್ತೆ ಶೇಷ. ಈ ಒಂದು 200 ಏನಿದೆಯೋ ಈ 200 ಇದಕ್ಕೆ ನೀವು ಮೈನಸನ್ನು ಮಾಡಿದ್ರೆ, ಓಕೆ, ಮೈನಸನ್ನು ಮಾಡಿದ್ರೆ ಅಲ್ಲಿಗೆ 19,800 ಆಗುತ್ತೆ. ಇದು ಆ್ಯಕ್ಚುಲಿ ಈ ಒಂದು 3 ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ. ಆದರೆ ಇಲ್ಲಿ ಕೇಳಿದ್ರೆ 20,000ಕ್ಕಿಂತ ಜಾಸ್ತಿ ಇರಬೇಕು. ಜಾಸ್ತಿ ಇರಬೇಕಂದ್ರೆ ಏನು ಮಾಡಬೇಕು, 300ನ ನೀವು ಆ್ಯಡ್ ಮಾಡಬೇಕು, ಹೌದಲ್ವಾ? ಇನ್ನೊಂದು ಸಪರಿ ಹೋಗುತ್ತೆ ನೀಟಾಗಿ. ಸೊ ಅಲ್ಲೇನಾಗುತ್ತೆ 0 0 20,100 ಆಯಿತು, 20,100. ಸೊ ಅಲ್ಲಿಗೆ 20,100 12, 15, 25ನ ಡಿವೈಡ್ ಆಗ್ತಕ್ಕಂಥ ಒಂದು ಸಂಖ್ಯೆ ಆಗಿರುತ್ತೆ. ಆಗಿದೆ ಅಂದರೆ 20,000ಕ್ಕೆ ನೀವು ಎಷ್ಟು ಸೇರಿಸಿದ್ರಿ, 100ನ್ನು ಸೇರಿಸಿದ್ರಿ, ಹೌದಲ್ವಾ? ಸೊ 20ಕ್ಕೆ 100 ಸೇರಿಸಿದ್ರೆ 20,100 ಆಯಿತು. ಹಾಗಾಗಿ ಆನ್ಸರ್ ಆಪ್ಷನ್ 1 100 ಆಗಿರುತ್ತೆ. ಸೊ ಈ ಒಂದು ಕ್ವೆಶನ್ ಸ್ಕಿಪ್ ಮಾಡ್ತೀನಿ. ಸೊ ಕ್ವೆಶನ್ ಅಷ್ಟು ಕ್ಲಾರಿಟಿ ಇಲ್ಲ. ಆ್ಯಂಡ್ ನೆಕ್ಸ್ಟ್ 25ನೇ ಕ್ವೆಶನ್ ಹೀಗಿದೆ. 10 ವೋಲ್ಟ್ ವಿದ್ಯುತ್ ವಿಭವಾಂತರ ಶಕ್ತಿ ಹೊಂದಿರುವ 2 ಸ್ಥಾನಗಳ ನಡುವೆ 4 C ವಿದ್ಯುತ್ ಪೂರಣ ಹಾಯಿಸಿದಾಗ ಮಾಡಲಾಗುವಂಥ ಕೆಲಸ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ 3 40 ಜೌಲ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಬಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಸ್ನೇಹಾರವರು 8,000 ಮೊತ್ತವು 3 ವರ್ಷಗಳ ನಂತರ 9,200 ಆಯಿತು. ಬಡ್ಡಿ ದರವನ್ನು 2% ಏರಿಸಿದರೆ ಆಗುವ ಮೊತ್ತ ಎಷ್ಟು? ಸೊ ಫಸ್ಟ್ ಒಂದು ಏನು ಕೊಟ್ಟಿದ್ದಾರೆ, ಒಂದು ಮೊತ್ತವನ್ನು ಕೊಟ್ಟಿದ್ದಾರೆ. ಸೊ ಅದು ಬಂದು P ಹಸ್ಲಾಗಿರುತ್ತೆ. ನಮಗೆ ಸರಳ ಬಡ್ಡಿಯ ಸೂತ್ರ ಗೊತ್ತಿದೆ, I = PTR/100. ಸೊ ಇಲ್ಲಿ ಏನಾಗಿದೆ, ಫಸ್ಟು 8,000 ಮೊತ್ತ ಕೊಟ್ಟಿದ್ದಾರೆ, 3 ವರ್ಷಗಳ ನಂತರ 9,200 ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಮಗೆ I ಬಂದು 1,200 ಬರುತ್ತೆ. 9,200ರಲ್ಲಿ 8,000 ಮೈನಸ್ ಮಾಡಿದ್ರೆ 1,200 ಬಂತು. ಈಕ್ವಲ್ಸ್ P 8,000 ಕೊಟ್ಟಿದ್ದಾರೆ ಇಂಟು ಟೈಮ್ ಬಂದು 3 ವರ್ಷಗಳಂತ ಹೇಳಿದರೆ 3 ವರ್ಷಗಳು 6 ಕಂಡುಹಿಡಿಬೇಕು ಡಿವೈಡೆಡ್ ಬೈ 100. ಸೊ ಡಿವೈಡ್ ಮಾಡ್ತಾ ಹೋಗಿ ಈ 0 ಕ್ಯಾನ್ಸಲ್ ಆಯಿತು. 3 1 3 4 12 8 1 8 5 40. ಸೊ R = 5% ಆಯಿತು. ನೆಕ್ಸ್ಟ್ ಏನಂದರೆ 2ರಷ್ಟನ್ನು ಹೆಚ್ಚಿಸಿದ್ದಾರೆ, ಅಂದರೆ 5ಕ್ಕೆ 2 ಹೆಚ್ಚಿಸಿದ್ರೆ ಏನಾಯಿತು, 7% ಆಯಿತು. 7% ಹೆಚ್ಚಿದ್ರೆ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿಗೆ I = P ಎಷ್ಟಿದೆ, 8,000 ಇದೆ, ಇಂಟು T ಎಷ್ಟು 3 ವರ್ಷಕ್ಕೆ, R ಎಷ್ಟಿದೆ ಈಗ 7% ತೊಗೊಳ್ಬೇಕು, 7 ಡಿವೈಡೆಡ್ ಬೈ 100. ಸೊ ಇದು ಕ್ಯಾನ್ಸಲ್ ಆಯಿತು. 7 3 63 ಇಂಟು 80 ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಆನ್ಸರ್ ಅಂತ ಹೇಳಿದರೆ ಅದು 1,680. ಈ 1,680ಕ್ಕೆ ನೀವು 8,000 ಇಲ್ಲಿ ಕೇಳೋದೇನು ಮೊತ್ತವನ್ನು ಕೇಳಿದ್ದಾರೆ. ಸೊ ಮೊತ್ತ ಅಂತ ಹೇಳಿದಾಗ 8,000 P ಏನಿರುತ್ತೋ ಅದಕ್ಕೆ 1,680 ಬಡ್ಡಿದನ್ನು ಸೇರಿಸಿದ್ರೆ ನಮಗೆ 9,680 ಸಿಗುತ್ತೆ. ಆ್ಯಂಡ್ ಇದು ಬಂದು 2017 ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 3 ರೀತಿಯ ಸರಳ ಶಾಶ್ವತ ಅಂಗಾಂಶಗಳು ಯಾವ್ಯಾವು? ಪ್ಯಾರೆನ್ಕೈಮ, ಕೋಲೆನ್ಕೈಮ ಆ್ಯಂಡ್ ಸ್ಕ್ಲೆರೆನ್ಕೈಮ. ಮುಂದಿನ ಪ್ರಶ್ನೆ, ಶಬ್ದದ ಕುರಿತು ವಿವಿಧ ವಾಹಕಗಳಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇದ್ದಾವೆ? ಸೊ ನೋಡಿ ಸ್ನೇಹಿತರೆ, ಉಕ್ಕಿನಲ್ಲಿ ಶಬ್ದದ ವೇಗವು 5,960 km/s ಕೊಟ್ಟಿದ್ದಾರೆ. ಆ್ಯಂಡ್ ನಿಕ್ಕಲ್ ಬಂದು 6,040 m/s. ಸೊ ಎರಡೂ ಸಹ ಶಬ್ದದ ವೇಗನೆ ಕೊಟ್ಟಿದ್ದಾರೆ. ಬಟ್ ಇಲ್ಲೇನಿದೆ, ಇದು km/s ಇದೆ, ಇದು m/s. ಸೊ ಉಕ್ಕು ಅಂತ ಹೇಳಿದಾಗ ನಮಗೆ ಆನ್ಸರ್ ಏನಂದರೆ 5,960 m/s ಆಗಿರಬೇಕಿತ್ತು. ಬಟ್ ಇಲ್ಲಿ ಕಿಲೋಮೀಟರ್ ಕೊಟ್ಟರಿಂದ ಇದು ಆನ್ಸರ್ ತಪ್ಪಾಗುತ್ತೆ. ನಿಕ್ಕಲ್ ಬಂದು 6,040 m/s, ಅಂದರೆ ಆ ಒಂದು ಅಳಿತಕ್ಕಂಥ ಮಾನ m/s ಆಗಿರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದರೆ ಅಲ್ಯೂಮಿನಿಯಂ ಬರುತ್ತೆ. ಅಲ್ಯೂಮಿನಿಯಂ ಬಂದು 6,420 m/s ಆಗುತ್ತೆ. ಅದೇ ರೀತಿ ಈ ಒಂದು ಗ್ಲಾಸ್ ಬಂದು
3980 ಮೀಟರ್ ಪರ್ ಸೆಕೆಂಡು. ಆ್ಯಂಡ್ ಸಿ ವಾಟರ್, ಸಮುದ್ರ ನೀರು ಅಂತ ಹೇಳ್ತೀವಿ, ಸಿ ವಾಟರ್ ಬಂದು 1531 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಡಿಸ್ಟಿಲ್ಡ್ ವಾಟರ್ 1498 ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ನೆಕ್ಸ್ಟ್ ಸಲ್ಫರ್ H2SO4 ಸಲ್ಫರ್ ಡೈಆಕ್ಸೈಡ್ ಬಂದು 213 ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ಅದೇ ರೀತಿ ಇದು ಎಲ್ಲ ಬಂದು ನೀವು ಒಂದು ನಿಕ್ಕಲ್ ಆಗಿರೋದು ಅಲ್ಯೂಮಿನಿಯಮಲ್ಲಿ ಶಬ್ದದ ವೇಗವನ್ನು ನೋಡಿದ್ವಿ. ಅದೇ ರೀತಿ ಏರ್, ಗಾಳಿಯಲ್ಲಿ ಎಷ್ಟಿರುತ್ತೆ? ಸೊ ನೋಡಿ, 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗಾಳಿಯಲ್ಲಿ ಶಬ್ದದ ವೇಗ ಅಂತ ಹೇಳಿದ್ರೆ 331 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ 22 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗಾಳಿಯಲ್ಲಿ ಈ ಒಂದು ಶಬ್ದದ ವೇಗ ಅಂತ ಹೇಳಿದರೆ ಅದು ಬಂದು 344 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಈ ಒಂದು ಪಾಯಿಂಟನ್ನು ನೋಡ್ತಾ ಹೋಗಿ, ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ನೆಕ್ಸ್ಟು 30ನೇ ಪ್ರಶ್ನೆ ಹೀಗಿದೆ: ಕನ್ನಡಿಯನ್ನು ಬಲಕ್ಕೆ ಇರಿಸಿದಲ್ಲಿ ಈ ಕೆಳಗಿನ ಚಿತ್ರದ ಪ್ರತಿಬಿಂಬದ ಚಿತ್ರವನ್ನು ಕಂಡುಹಿಡಿ. ಸೊ ಕನ್ನಡಿ ಬಲಕಾರ ಇರಲಿ ಎಡಕಾರ ಇರಲಿ, ಸೊ ಮಿರರ್ ಬರ್ತಕ್ಕಂಥದ್ದು ಒಂದೇ ಇದಲ್ವಾ ಬಿಂಬ. ಸೊ ಇಲ್ಲಿ ನಾವು 2 ರೀತಿ ನೋಡ್ತೀವಿ, ಒಂದು ಮಿರರ್ ಇಮೇಜು, ಅದಾದ ನಂತರ ವಾಟರ್ ಇಮೇಜು, 2 ರೀತಿ ನೋಡ್ತೀವಿ. ಸೊ ಮಿರರ್ ಇಮೇಜಲ್ಲಿ ಏನಾಗುತ್ತೆ ಅಂದರೆ ಎಡ ಇರ್ತಕ್ಕಂಥದ್ದು ಬಲ ಬರುತ್ತೆ, ಬಲ ಇರ್ತಕ್ಕಂಥದ್ದು ಎಡ ಬರುತ್ತೆ. ವಾಟರ್ ಇಮೇಜಲ್ಲಿ ಏನಾಗುತ್ತೆ, ಮೇಲಿರ್ತಕ್ಕಂಥದ್ದು ಕೆಳಗಡೆ ಬರುತ್ತೆ, ಕೆಳಗಡೆ ಇರ್ತಕ್ಕಂಥದ್ದು ಮೇಲ್ಗೆ ಹೋಗುತ್ತೆ. ಓಕೆ, ಸೊ ಈಗ ವಾಟರ್ ಅಂತ ಇದೆ ಅಂತ ಹೇಳಿದ್ರೆ ನೋಡಿ, ಈ ಥರ W ಇರತಕ್ಕಂಥದ್ದು M ಆಗುತ್ತೆ, ಕೆಳಗಡೆದ ಮೇಲ್ಗೆ ಹೋಗುತ್ತೆ, ಮೇಲ್ಗಡೆದ ಕೆಳಗಡೆ ಬರುತ್ತೆ. ಇದು ವಾಟರ್ ಇಮೇಜು. ಮಿರರ್ ಇಮೇಜ್ ಅಂತ ಹೇಳಿದಾಗ ಎಡಗಡೆದ ಬಲಗಡೆ, ಈಗ ಈ ಕಡೆ ಇದೆ ಅಲ್ವಾ, ಸೊ ಇದೇನಾಗುತ್ತೆ ಈ ಕಡೆ ಸೈಡಿಗೆ ಬರುತ್ತೆ, ಅಂದರೆ ಈ ಸೈಡ್ ಬರುತ್ತೆ. ಓಕೆ, ಸೊ ಇದನ್ನು ನಾವು ಮಿರರ್ ಇಮೇಜ್ ಅಂತ ಹೇಳ್ತೀವಿ. ಎಡ ಟು ಬಲ, ಬಲ ಟು ಎಡ. ಸೊ ಇಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದರೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಓಕೆ, ಸೊ ಇದು ಸೇಮ್ ಬರುತ್ತೆ, ಇದು ಬರೋದಿಲ್ಲ. ಇದು ವಾಟರ್ ಇಮೇಜ್ ಆಗುತ್ತೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ವಾಟರ್ ಇಮೇಜ್ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಡಿ ಬಂದು ಈ ಒಂದು ಮಿರರ್ ಇಮೇಜ್ಗೆ ಬರ್ತಕ್ಕಂಥದ್ದು. ಸೊ ಇಷ್ಟು 30 ಕ್ವೆಶನ್ಸು ಇವತ್ತಿನ ವೀಡಿಯೋಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಉಳಿದಿರ್ತಕ್ಕಂಥ ನೆಕ್ಸ್ಟ್ ಕ್ವೆಶನ್ಸ್ಗಳನ್ನ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಆ್ಯಂಡ್ ವೀಡಿಯೋ ಹೆಲ್ಪ್ಫುಲ್ ಅಂತಲೂ ಅಂದ್ಕೊಳ್ತೀನಿ. ವೀಡಿಯೋ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಯ್ತು ಅಂತ ಅಂದ್ಕೊಂಡ್ರೆ ಒಂದು ವೀಡಿಯೋನ ಲೈಕನ್ನು ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.